ದಾವಣಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಇಂದು ಸದ್ಯದ ಮಟ್ಟಿಗೆ ಎರಡೂ ಕ್ಷೇತ್ರದಲ್ಲೂ ಕೂಡ ಮತದಾನ ನಡೆಯಲಿದೆ. ಮತದಾನದ ಹಕ್ಕು ಚಲಾವಣೆಗೆ ಇನ್ನೊಂದು ಗಂಟೆ ಮಾತ್ರ ಬಾಕಿ ಉಳಿದಿರುವಂತದ್ದು. ಮತದಾನವನ್ನ ಮಾಡೋದಕ್ಕೆ ಮತದಾರರು ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ವೋಲ್ಟೇಜ್ ಜೋರಾಗಿತ್ತು. ಎರಡೂ ಕ್ಷೇತ್ರಗಳಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನೊಂದೇ ಗಂಟೆ ಬಾಕಿ ಉಳಿದಿರುವಂತದ್ದು. ಸದ್ಯಕ್ಕೆ ಈಗ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಮತಪೆಟ್ಟಿಗೆಗಳನ್ನ ಮತಗಟ್ಟೆಗಳಿಗೆ ರವಾನೆ ಮಾಡಲಾಗಿದೆ. ಒಂದು ಕಡೆ ಎರಡೂ ಕ್ಷೇತ್ರದಲ್ಲಿ ಬಹಳ ಪೈಪೋಟಿ ಇದೆ. ಈ ಎರಡೂ ಕ್ಷೇತ್ರದಲ್ಲೂ ಕೂಡ ಮತದಾರ ಯಾರಿಗೆ ಮತ ಹಾಕ್ತಾನೆ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಎರಡೂ ಕ್ಷೇತ್ರವೂ ಕೂಡ ಪ್ರತಿಷ್ಠೆಯ ಕಣ. ಕೇವಲ ಅಭ್ಯರ್ಥಿಗಳು ಮಾತ್ರ ಅಲ್ಲ, ಇಲ್ಲಿ ಪಕ್ಷದಲ್ಲಿರುವಂತಹ ನಾಯಕರುಗಳು ಕೂಡ ಇದು ಪ್ರತಿಷ್ಠೆಯ ಕಣ ಆಗಿರುವಂತದ್ದು. ಹಾಗಾಗಿ ಇನ್ನೊಂದು ಗಂಟೆ ಮಾತ್ರ ಬಾಕಿ ಉಳಿದಿದೆ. 6 ಗಂಟೆ ಸಮಯಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮತಪೆಟ್ಟಿಗೆಯನ್ನ ತಂದು ಇಡಲಾಗಿದೆ. ಮತದಾರರು ಬಂದು ಮತದಾನವನ್ನ ಮಾಡಬೇಕಷ್ಟೇ. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಇಂದು ಸದ್ಯದ ಮಟ್ಟಿಗೆ ಎರಡೂ ಕ್ಷೇತ್ರದಲ್ಲೂ ಕೂಡ ಮತದಾನ ನಡೆಯಲಿದೆ. ಮತದಾನದ ಹಕ್ಕು ಚಲಾವಣೆಗೆ ಇನ್ನೊಂದು ಗಂಟೆ ಮಾತ್ರ ಬಾಕಿ ಉಳಿದಿರುವಂತದ್ದು. ಮತದಾನವನ್ನ ಮಾಡೋದಕ್ಕೆ ಮತದಾರರು ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ವೋಲ್ಟೇಜ್ ಜೋರಾಗಿತ್ತು. ಎರಡೂ ಕ್ಷೇತ್ರಗಳಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನೊಂದೇ ಗಂಟೆ ಬಾಕಿ ಉಳಿದಿರುವಂತದ್ದು. ಸದ್ಯಕ್ಕೆ ಈಗ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಮತಪೆಟ್ಟಿಗೆಗಳನ್ನ ಮತಗಟ್ಟೆಗಳಿಗೆ ರವಾನೆ ಮಾಡಲಾಗಿದೆ. ಒಂದು ಕಡೆ ಎರಡೂ ಕ್ಷೇತ್ರದಲ್ಲಿ ಬಹಳ ಪೈಪೋಟಿ ಇದೆ. ಈ ಎರಡೂ ಕ್ಷೇತ್ರದಲ್ಲೂ ಕೂಡ ಮತದಾರ ಯಾರಿಗೆ ಮತ ಹಾಕ್ತಾನೆ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಎರಡೂ ಕ್ಷೇತ್ರವೂ ಕೂಡ ಪ್ರತಿಷ್ಠೆಯ ಕಣ. ಕೇವಲ ಅಭ್ಯರ್ಥಿಗಳು ಮಾತ್ರ ಅಲ್ಲ, ಇಲ್ಲಿ ಪಕ್ಷದಲ್ಲಿರುವಂತಹ ನಾಯಕರುಗಳು ಕೂಡ ಇದು ಪ್ರತಿಷ್ಠೆಯ ಕಣ ಆಗಿರುವಂತದ್ದು. ಹಾಗಾಗಿ ಇನ್ನೊಂದು ಗಂಟೆ ಮಾತ್ರ ಬಾಕಿ ಉಳಿದಿದೆ. 6 ಗಂಟೆ ಸಮಯಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮತಪೆಟ್ಟಿಗೆಯನ್ನ ತಂದು ಇಡಲಾಗಿದೆ. ಮತದಾರರು ಬಂದು ಮತದಾನವನ್ನ ಮಾಡಬೇಕಷ್ಟೇ. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಇಂದು ಸದ್ಯದ ಮಟ್ಟಿಗೆ ಎರಡೂ ಕ್ಷೇತ್ರದಲ್ಲೂ ಕೂಡ ಮತದಾನ ನಡೆಯಲಿದೆ. ಮತದಾನದ ಹಕ್ಕು ಚಲಾವಣೆಗೆ ಇನ್ನೊಂದು ಗಂಟೆ ಮಾತ್ರ ಬಾಕಿ ಉಳಿದಿರುವಂತದ್ದು. ಮತದಾನವನ್ನ ಮಾಡೋದಕ್ಕೆ ಮತದಾರರು ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ವೋಲ್ಟೇಜ್ ಜೋರಾಗಿತ್ತು. ಎರಡೂ ಕ್ಷೇತ್ರಗಳಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನೊಂದೇ ಗಂಟೆ ಬಾಕಿ ಉಳಿದಿರುವಂತದ್ದು. ಸದ್ಯಕ್ಕೆ ಈಗ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಮತಪೆಟ್ಟಿಗೆಗಳನ್ನ ಮತಗಟ್ಟೆಗಳಿಗೆ ರವಾನೆ ಮಾಡಲಾಗಿದೆ. ಒಂದು ಕಡೆ ಎರಡೂ ಕ್ಷೇತ್ರದಲ್ಲಿ ಬಹಳ ಪೈಪೋಟಿ ಇದೆ. ಈ ಎರಡೂ ಕ್ಷೇತ್ರದಲ್ಲೂ ಕೂಡ ಮತದಾರ ಯಾರಿಗೆ ಮತ ಹಾಕ್ತಾನೆ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಎರಡೂ ಕ್ಷೇತ್ರವೂ ಕೂಡ ಪ್ರತಿಷ್ಠೆಯ ಕಣ. ಕೇವಲ ಅಭ್ಯರ್ಥಿಗಳು ಮಾತ್ರ ಅಲ್ಲ, ಇಲ್ಲಿ ಪಕ್ಷದಲ್ಲಿರುವಂತಹ ನಾಯಕರುಗಳು ಕೂಡ ಇದು ಪ್ರತಿಷ್ಠೆಯ ಕಣ ಆಗಿರುವಂತದ್ದು. ಹಾಗಾಗಿ ಇನ್ನೊಂದು ಗಂಟೆ ಮಾತ್ರ ಬಾಕಿ ಉಳಿದಿದೆ. 6 ಗಂಟೆ ಸಮಯಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮತಪೆಟ್ಟಿಗೆಯನ್ನ ತಂದು ಇಡಲಾಗಿದೆ. ಮತದಾರರು ಬಂದು ಮತದಾನವನ್ನ ಮಾಡಬೇಕಷ್ಟೇ. ಪ್ರಮುಖವಾಗಿ ದಾವಣಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಇಂದು ಸದ್ಯದ ಮಟ್ಟಿಗೆ ಎರಡೂ ಕ್ಷೇತ್ರದಲ್ಲೂ ಕೂಡ ಮತದಾನ ನಡೆಯಲಿದೆ. ಮತದಾನದ ಹಕ್ಕು ಚಲಾವಣೆಗೆ ಇನ್ನೊಂದು ಗಂಟೆ ಮಾತ್ರ ಬಾಕಿ ಉಳಿದಿರುವಂತದ್ದು. ಮತದಾನವನ್ನ ಮಾಡೋದಕ್ಕೆ ಮತದಾರರು ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ವೋಲ್ಟೇಜ್ ಜೋರಾಗಿತ್ತು. ಎರಡೂ ಕ್ಷೇತ್ರಗಳಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನೊಂದೇ ಗಂಟೆ ಬಾಕಿ ಉಳಿದಿರುವಂತದ್ದು. ಸದ್ಯಕ್ಕೆ ಈಗ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಮತಪೆಟ್ಟಿಗೆಗಳನ್ನ ಮತಗಟ್ಟೆಗಳಿಗೆ ರವಾನೆ ಮಾಡಲಾಗಿದೆ. ಒಂದು ಕಡೆ ಎರಡೂ ಕ್ಷೇತ್ರದಲ್ಲಿ ಬಹಳ ಪೈಪೋಟಿ ಇದೆ. ಈ ಎರಡೂ ಕ್ಷೇತ್ರದಲ್ಲೂ ಕೂಡ ಮತದಾರ ಯಾರಿಗೆ ಮತ ಹಾಕ್ತಾನೆ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ ಎರಡೂ ಕ್ಷೇತ್ರವೂ ಕೂಡ ಪ್ರತಿಷ್ಠೆಯ ಕಣ. ಕೇವಲ ಅಭ್ಯರ್ಥಿಗಳು ಮಾತ್ರ ಅಲ್ಲ, ಇಲ್ಲಿ
ಪಕ್ಷದಲ್ಲಿರುವಂತಹ ನಾಯಕರುಗಳು ಕೂಡ ಇದು ಪ್ರತಿಷ್ಠೆಯ ಕಣ ಆಗಿರುವಂತದ್ದು. ಹಾಗಾಗಿ ಇನ್ನೊಂದು ಗಂಟೆ ಮಾತ್ರ ಬಾಕಿ ಉಳಿದಿದೆ. 6 ಗಂಟೆ ಸಮಯಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮತಪೆಟ್ಟಿಗೆಯನ್ನ ತಂದು ಇಡಲಾಗಿದೆ. ಮತದಾರರು ಬಂದು ಮತದಾನವನ್ನ ಮಾಡಬೇಕಷ್ಟೇ. ಪ್ರಮುಖವಾಗಿ ಅವನಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಇಂದು ಸದ್ಯದ ಮಟ್ಟಿಗೆ 2 ಕ್ಷೇತ್ರದಲ್ಲೂ ಕೂಡ ಮತದಾನ ನಡೆಯಲಿದೆ. ಮತದಾನದ ಹಕ್ಕು ಚಲಾವಣೆಗೆ ಇನ್ನೊಂದು ಗಂಟೆ ಮಾತ್ರ ಬಾಕಿ ಉಳಿದಿರುವಂತದ್ದು. ಮತದಾನವನ್ನ ಮಾಡೋದಕ್ಕೆ ಮತದಾರರು ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ವೋಲ್ಟೇಜ್ ಜೋರಾಗಿತ್ತು. 2 ಕ್ಷೇತ್ರಗಳಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನೊಂದೇ ಗಂಟೆ ಬಾಕಿ ಉಳಿದಿರುವಂತದ್ದು. ಸದ್ಯಕ್ಕೆ ಈಗ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಮತಪೆಟ್ಟಿಗೆಗಳಿಗೆ ರವಾನೆ ಮಾಡಲಾಗಿದೆ. ಒಂದು ಕಡೆ 2 ಕ್ಷೇತ್ರದಲ್ಲಿ ಬಹಳ ಪೈಪೋಟಿ ಇದೆ. ಈ 2 ಕ್ಷೇತ್ರದಲ್ಲೂ ಕೂಡ ಮತದಾರ ಯಾರಿಗೆ ಮತ ಹಾಕ್ತಾನೆ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ 2 ಕ್ಷೇತ್ರವೂ ಕೂಡ ಪ್ರತಿಷ್ಠೆಯ ಕಣ. ಕೇವಲ ಅಭ್ಯರ್ಥಿಗಳು ಮಾತ್ರ ಅಲ್ಲ, ಇಲ್ಲಿ ಪಕ್ಷದಲ್ಲಿರುವಂತಹ ನಾಯಕರುಗಳು ಕೂಡ ಇದು ಪ್ರತಿಷ್ಠೆಯ ಕಣ ಆಗಿರುವಂತದ್ದು. ಹಾಗಾಗಿ ಇನ್ನೊಂದು ಗಂಟೆ ಮಾತ್ರ ಬಾಕಿ ಉಳಿದಿದೆ. 6 ಗಂಟೆ ಸಮಯಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮತಪೆಟ್ಟಿಗೆಯನ್ನ ತಂದು ಇಡಲಾಗಿದೆ. ಮತದಾರರು ಬಂದು ಮತದಾನವನ್ನ ಮಾಡಬೇಕಷ್ಟೇ. ಪ್ರಮುಖವಾಗಿ ಅವನಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಇಂದು ಸದ್ಯದ ಮಟ್ಟಿಗೆ 2 ಕ್ಷೇತ್ರದಲ್ಲೂ ಕೂಡ ಮತದಾನ ನಡೆಯಲಿದೆ. ಮತದಾನದ ಹಕ್ಕು ಚಲಾವಣೆಗೆ ಇನ್ನೊಂದು ಗಂಟೆ ಮಾತ್ರ ಬಾಕಿ ಉಳಿದಿರುವಂತದ್ದು. ಮತದಾನವನ್ನ ಮಾಡೋದಕ್ಕೆ ಮತದಾರರು ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ವೋಲ್ಟೇಜ್ ಜೋರಾಗಿತ್ತು. 2 ಕ್ಷೇತ್ರಗಳಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನೊಂದೇ ಗಂಟೆ ಬಾಕಿ ಉಳಿದಿರುವಂತದ್ದು. ಸದ್ಯಕ್ಕೆ ಈಗ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಮತಪೆಟ್ಟಿಗೆಗಳಿಗೆ ರವಾನೆ ಮಾಡಲಾಗಿದೆ. ಒಂದು ಕಡೆ 2 ಕ್ಷೇತ್ರದಲ್ಲಿ ಬಹಳ ಪೈಪೋಟಿ ಇದೆ. ಈ 2 ಕ್ಷೇತ್ರದಲ್ಲೂ ಕೂಡ ಮತದಾರ ಯಾರಿಗೆ ಮತ ಹಾಕ್ತಾನೆ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ 2 ಕ್ಷೇತ್ರವೂ ಕೂಡ ಪ್ರತಿಷ್ಠೆಯ ಕಣ. ಕೇವಲ ಅಭ್ಯರ್ಥಿಗಳು ಮಾತ್ರ ಅಲ್ಲ, ಇಲ್ಲಿ ಪಕ್ಷದಲ್ಲಿರುವಂತಹ ನಾಯಕರುಗಳು ಕೂಡ ಇದು ಪ್ರತಿಷ್ಠೆಯ ಕಣ ಆಗಿರುವಂತದ್ದು. ಹಾಗಾಗಿ ಇನ್ನೊಂದು ಗಂಟೆ ಮಾತ್ರ ಬಾಕಿ ಉಳಿದಿದೆ. 6 ಗಂಟೆ ಸಮಯಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮತಪೆಟ್ಟಿಗೆಯನ್ನ ತಂದು ಇಡಲಾಗಿದೆ. ಮತದಾರರು ಬಂದು ಮತದಾನವನ್ನ ಮಾಡಬೇಕಷ್ಟೇ. ಪ್ರಮುಖವಾಗಿ ಅವನಗೆರೆ ದಕ್ಷಿಣ ಬಾಗಲಕೋಟೆಯಲ್ಲಿ ಉಪಚುನಾವಣೆ ಇಂದು ಸದ್ಯದ ಮಟ್ಟಿಗೆ 2 ಕ್ಷೇತ್ರದಲ್ಲೂ ಕೂಡ ಮತದಾನ ನಡೆಯಲಿದೆ. ಮತದಾನದ ಹಕ್ಕು ಚಲಾವಣೆಗೆ ಇನ್ನೊಂದು ಗಂಟೆ ಮಾತ್ರ ಬಾಕಿ ಉಳಿದಿರುವಂತದ್ದು. ಮತದಾನವನ್ನ ಮಾಡೋದಕ್ಕೆ ಮತದಾರರು ಈಗಾಗಲೇ ಕಾತುರದಿಂದ ಕಾಯ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ವೋಲ್ಟೇಜ್ ಜೋರಾಗಿತ್ತು. 2 ಕ್ಷೇತ್ರಗಳಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನೊಂದೇ ಗಂಟೆ ಬಾಕಿ ಉಳಿದಿರುವಂತದ್ದು. ಸದ್ಯಕ್ಕೆ ಈಗ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಮತಪೆಟ್ಟಿಗೆಗಳಿಗೆ ರವಾನೆ ಮಾಡಲಾಗಿದೆ. ಒಂದು ಕಡೆ 2 ಕ್ಷೇತ್ರದಲ್ಲಿ ಬಹಳ ಪೈಪೋಟಿ ಇದೆ. ಈ 2 ಕ್ಷೇತ್ರದಲ್ಲೂ ಕೂಡ ಮತದಾರ ಯಾರಿಗೆ ಮತ ಹಾಕ್ತಾನೆ ಅನ್ನುವಂಥದ್ದೇ ಸದ್ಯಕ್ಕೆ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ 2 ಕ್ಷೇತ್ರವೂ ಕೂಡ ಪ್ರತಿಷ್ಠೆಯ ಕಣ. ಕೇವಲ ಅಭ್ಯರ್ಥಿಗಳು ಮಾತ್ರ ಅಲ್ಲ, ಇಲ್ಲಿ ಪಕ್ಷದಲ್ಲಿರುವಂತಹ ನಾಯಕರುಗಳು ಕೂಡ ಇದು ಪ್ರತಿಷ್ಠೆಯ ಕಣ ಆಗಿರುವಂತದ್ದು. ಹಾಗಾಗಿ ಇನ್ನೊಂದು ಗಂಟೆ ಮಾತ್ರ ಬಾಕಿ ಉಳಿದಿದೆ. 6 ಗಂಟೆ ಸಮಯಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮತಪೆಟ್ಟಿಗೆಯನ್ನ ತಂದು ಇಡಲಾಗಿದೆ. ಮತದಾರರು ಬಂದು ಮತದಾನವನ್ನ ಮಾಡಬೇಕಷ್ಟೇ. ಪ್ರಮುಖವಾಗಿ